ಮಾಡ್ಲಿಕ್ಕೆ ಬಂದೆ? ಅಣ್ಣ, ಸೇಟ್ ತೀರ್ಸ್ಕೋಬೇಕು ಅಂತಿದ್ ನನ್ನನ್ನ ಒಬ್ಬ ತುರುಳ ಕುತಂತ್ರ ಮಾಡಿ ಹೊರಗೋಡ್ಬಿಟ್ಟ. ಸಾವಿತ್ರಿ, ಆ ಕಂದನ ದೇಹದಿಂದ ನಿನ್ನ ಓಡಿಸಿದ ಹಾಗೆ ಈಗ ಈ ಕಾರ್ನಲ್ಲಿರೋ ನಿನ್ನ ಅಣ್ಣನ ಆತ್ಮನು ಓಡಿಸ್ತೀನಿ. ಐದು ವರ್ಷ ಎಲ್ಲೇ ಕಟ್ನೆಲ್ಲ ಇದ್ರಿ ಅಲ್ವಾ, ಇನ್ಮೇಲೆ ನನ್ ಕಟ್ನಲ್ಲಿ ಇರ್ತೀರಾ. ಒಳ್ಳೆ ಕಾಲ ಬಂದ್ರೆ ಒಳ್ಳೇದೇ ಆಗುತ್ತೆ. ಒಳ್ಳೆ ಕಾಲ ಬಂದ್ರೆ ಒಳ್ಳೇದೇ ಆಗುತ್ತೆ. ಆತ್ಮಗಳೆರಡು ಅಡಗಿ ಹೋಗಿವೆ, ಅಡಗಿ ಹೋಗಿವೆ. ಬಂದ ಆಪತ್ತು ಹೊರಟೋಯ್ತು, ಹೊರಟೋಯ್ತು. ಜೈ ಜಲಗರಮ್ಮ, ಜೈ ಜೈ ಜಲಗರಮ್ಮ. ಈ ಶನಿವಾರದ ಗಂಡಾಂತರ ನನಗ ನಿನಗ ಅಂತ ಒಂದು ಟೆನ್ಷನ್ ಇತ್ತು, ಈಗ ಅದು ಹೋಯ್ತು. ಇನ್ನು ನಮ್ಮಿಬ್ಬರಿಗೂ ದೀರ್ಘ ಆಯುಷ್ಯು. ಎಸ್, ಯು ಆರ್ ಗ್ರೇಟ್ ರಾ. ಹೌದು, ಅಡಗಿಸಿಟ್ಟಿರೋ ಆತ್ಮಗಳನ್ನ ಒಂದೇ ಸಲ ಮುಗಿಸ್ಬಿಟ್ರೆ ಇನ್ನೂ ನೆಮ್ಮದಿ ಆಗಿರುತ್ತಲ್ವಾ? ಈ ಆತ್ಮಗಳ ನಾಶನ ಅಮಾವಾಸ್ಯೆ ತಿಥಿಯಂದೇ ಮಾಡಬೇಕು. ನಾಳೆನೇ ಅಮಾವಾಸ್ಯೆ. ನಾಳೆಯಿಂದ ಇದರ ಚಾಪ್ಟರ್ ಕ್ಲೋಸ್. ಸೂಪರ್ ಕಣೋ. ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟಿರಿ. ಒಂದು ಒಳ್ಳೆ ಆತ್ಮನ ಮನೆ ಬಿಟ್ಟು ಹೊರಗಡೆ ಕಳಿಸ್ಬಿಟ್ಟೆ. ನೀವು ಪುನಃ ಮಾತಾಡ್ಬೇಕು ಅಂದ್ರೆ ಆ ಕೆಂಡಗಂಡು ಕಾಳಿ ಕರುಣೆ ತೋರ್ಬೇಕು. ಆದ್ರೆ ಆ ತಾಯಿ ಎಲ್ಲಿದ್ದಾಳೆ ಅಂತಾನೆ ಗೊತ್ತಿಲ್ಲ ರೀ. ನಾನು ಕಾಯ ವಾಚ ಮನಸ್ಸ ಬೇಡ್ಕೋತೀನಿ. ಆ ಕೆಂಡಗಂಡು ಕಾಳಿನೇ ನಿಮಗ್ ಮಾತು ಬರೋ ಹಾಗೆ ಮಾಡ್ಬೇಕು. ಗಾಯತ್ರಿ, ಈ ಕಡೆ ಬಾ, ಫ್ಯಾನ್ ಬೀಳ್ತಾ ಇದೆ. ಅಬ್ಬಾ, ಫ್ಯಾನ್ ನಿಂತೋಯ್ತು, ಸದ್ಯ ಬೀಳ್ಲಿಲ್ಲ. ರೀ ರೀ, ನಿಮಗ್ ಮಾತು ಬಂದ್ಬಿಟ್ಟು ನೀವ್ ಮಾತಾಡ್ತಿದ್ದೀರ ರೀ. ನಿಮ್ ಮಾತು ಹೇಗ್ರಿ ಬಂತು? ನೆನದ ಸಮಯದಲ್ಲಿ ಬರ್ತಾಳೆ ಈ ಕೆಂಡಗಣ್ಣ ಕಾಳಿ. ಈ ಮೂಗನ್ನ ಮಾತಾಡ್ಸಿದ್ದು ನಾನೇ. ಕೆಟ್ಟದಕ್ಕೆ ಕಾರಣ ಆದವನ್ನ ಕೊಲ್ಲಿಸೋದು ನಾನ್ ತಾನೇ. ನಿನಗೆ ಹೀಗೊಂದು ಸೆಂಟಿಮೆಂಟ್ ಇದೆಯಾ? ಬಾ ಬಾ, ಮಗು ಮೇಲೆ ಡಿಕ್ಕಿ ಹೊಡಿ. ಬಾ ಬಾರೋ, ಬಾ ಡಿಕ್ಕಿ ಹೊಡಿ. ಬಾ ಕಮಾನ್ ಕಮಾನ್, ಬಾ ಬಾ, ಬಾರೋ ಬಾರೋ, ಡಿಕ್ಕಿ ಹೊಡಿಯೋ, ಬಾ. ಈ ವಿಷಯನ ಈಗಲೇ ಹೋಗಿ ಮಂತ್ರಮೂರ್ತಿ ಹತ್ರ ಹೇಳಬೇಕು.
ಅಜ್ಜಪ್ಪ ನಾನಿಲ್ಲಿದ್ದೀನಿ ಕಣ. ಹೇಯ್, ಮಗುವಾಗಿ ಬಂದಿದ್ ನೀನಾ? ಹೌದು, ಆ ದೆವ್ವದ್ ಕಾರ್ಗೆ ಚಿಕ್ಕ ಮಕ್ಕಳು ಅಂದ್ರೆ ತುಂಬಾ ಇಷ್ಟ ಅಂತ ನನಗ್ ಗೊತ್ತು. ಅದಕ್ಕೆ ನಿನ್ನ ಕಾಪಾಡೋದಕ್ಕೆ ಚಿಕ್ಕ ಮಗುವಿನ ರೂಪದಲ್ಲಿ ಬಂದೆ. ನೋಡ್ದ್ಯಾ ವಿಧಿನ? ಆ ದೆವ್ವದ್ ಕಾರ್ಗೆ ಅಷ್ಟ್ ಶಕ್ತಿ ಇದ್ರೂನು ನಾನೇ ಮಗುವಾಗಿ ಬಂದೆ ಅಂತ ಅದಕ್ಕೆ ಗೊತ್ತಾಗ್ಲಿಲ್ಲ. ಅದೆಲ್ಲ ಸರಿ ಕಣೋ. ನೀನ್ ದೊಡ್ಡ ಮಂತ್ರವಾದಿ ಹಾಗೆ ಆಗಿ ಅಂತ ಹೇಳ್ದೆ. ಸ್ವಲ್ಪ ಜ್ಞಾಪಿಸ್ಕೋ. ಆ ಕುಳ್ಳು ಮುನಿ ಆತ್ಮನ ಅಡಗಿಸ್ಬಿಟ್ಟ ಅಂತ ಹೇಳ್ದೆ. ಆದ್ರೆ ದೇವತ್ಕಾರ ಹೇಗ್ ಬಂತ? ಏನು ಮಿಸ್ಟೇಕ್ ನಡೆದಿದೆ. ಆ ಬುಡುಬುಡಿಕೆ ಮುನಿ ದ್ರೋಹ ಮಾಡಿದ್ದಾನೆ, ನಂಬಿಸಿ ಮೋಸ ಮಾಡಿದ್ದಾನೆ, ದ್ರೋಹಿ. ಏಯ್ ಮಂತ್ರಮೂರ್ತಿ, ಆ ಕೆಂಡಗಣ್ಣ ಕಾಳಿ ತಂತ್ರ ಮಾಡಲು ಅದು ಗೊತ್ತಿಲ್ಲದೆ ನೀನ್ ನನ್ನ ಮೇಲೆ ಸಂದೇಹ ಪಟ್ಟೆ. ಇನ್ನೊಂದು ನಿಮಿಷ ನಾನು ಇಲ್ಲಿರಲ್ಲ. ನಾನು ಅಡಗಿಸಿಟ್ಟ ಆತ್ಮಗಳನ್ನ ಈ ತಕ್ಷಣ ಬಿಡುಗಡೆ ಮಾಡ್ತೀನಿ. ಆತರ ಬಟ್ಟೆ 5 ವರ್ಷಗಳಿಂದ ನನ್ನ ಜೊತೆಲಿದ್ದ ನನ್ನ ಗುರುದೇವ ನನ್ ಬಿಟ್ಟು ಹೊಟ್ಟೋದ್ರಲ್ಲ. ಈಗೇನ್ ಮಾಡ್ಲಿ? ಹೋದ್ರೆ ಏನೋ, ಹೋದ್ರೆ ಹೋಗ್ಲಿ. ನನಗ್ ಬೇಕಾದ ಶಕ್ತಿ ಇದೆ. ಅದನ್ನೆಲ್ಲ ಒಂದ್ ಸೇರಿಸಿ ಆ ಆತ್ಮಗಳನ್ನ ನಾಶ ಮಾಡ್ಬಿಡ್ತೀನಿ. ಕೆಂಡಗಣ್ಣ ಕಾಳಿ ಅಂತೂ ನಮ್ಮನ್ನು ಬಿಡುಗಡೆ ಮಾಡಿದೆಯಲ್ಲಮ್ಮ. ನಾಳೆ ಶನಿವಾರ ಆ ಪಾಪಿಗಳ ಮೇಲೆ ಸೇಡ್ ತೀರ್ಸ್ಕೊಳ್ಳೋ ದಾರಿ ನೀನೇ ತೋರಿಸ್ಬೇಕು ತಾಯಿ. ನಾಳೆ ಶನಿವಾರ ಮಾತ್ರ ಅಲ್ಲ, ಅಮಾವಾಸ್ಯೆ ಮಂತ್ರವಾದಿಗಳಿಗೆ ಅನುಕೂಲವಾದ ದಿವಸ. ಅಂದು ನಿಮ್ಮಂಥ ಪವಿತ್ರ ಆತ್ಮಗಳಿಗೆ ಶೋಧನೆಯಾಗತ್ತೆ. ಅದನ್ನು ಮೀರಿ ನೀವು ಜಯಿಸಬೇಕು. ಜಯಿಸು ಹಾಗೆ ಮಾಡ್ತೀನಿ. ಇರ್ಲಿ. ಮಂತ್ರಮೂರ್ತಿ, ಯಾಕೆ ಈಗ ಅವತಾರ ಮೂರ್ತಿ ಆಗಿದೆಯಾ? ನಾನು ಸಾಮಾನ್ಯ ಮನುಷ್ಯನಾಗಿದ್ರೆ ಆ ದೆವ್ವ ನನ್ನ ಸಾಯಿಸುತ್ತೆ. ಅದಕ್ಕಿಂತ ಶಕ್ತಿ ಇರೋ ರೂಪನ ತಾನಿದ್ದೀನಿ. ನಿನಗ್ ಮಂತ್ರ ಶಕ್ತಿ ಇದೆ, ನೀನ್ ತಪ್ಸ್ಕೊತೀಯ. ಆದ್ರೆ ನನ್ ಗತಿ ನಿನ್ ಕೈ ನೋಡೋ. ಇದೇನಿದು? ಈ ಮಂತ್ರ ತಾಯಿತ್ತು ನಿನ್ ಕೈಯಲ್ಲಿರೋವರೆಗೂ ನಿನ್ನ ಯಾವ ಶಕ್ತಿನೂ ಏನು ಮಾಡಲ್ಲ. ಈಗಲೇ ಹೋಗಿ ಆ ದೆವ್ವನ ಸಾಯಿಸ್ಬಿಡ್ತೀನಿ. ಏಯ್ ಕೊಲೆಗಡಕ, ಜೈಲಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದೀಯಾ? ನಾನ್ ನಿನ್ನ ಹಿಡಿಯಕ್ಕೆ ಬಂದಿರೋದು. ಓಡ್ತೀಯಾ? ಓಡು. ನಾನ್ ತೋಡಿರೋ ಹಳ್ಳ ನಿನಗಾಗಿ ಕಾಯ್ತಾ ಇದೆ. ಇವತ್ತು ಅಮಾವಾಸ್ಯೆನ ಹುಣ್ಣಿಮೆ ಮಾಡಿ ತೋರಿಸ್ತೀನಿ. ದೈವ ಶಕ್ತಿ ನನ್ನ ಮಂತ್ರ ಶಕ್ತಿನ ಕಟ್ಟಾಗ್ತಾ ಇದೆ. ನಾನು ಬಿಡಲ್ಲ.
ಸಾವಿತ್ರಿ ಆತ್ಮಕ್ಕೆ ಶಕ್ತಿ ಕೊಟ್ಟಿದ್ದು ನಿನ್ನ ಮಗಳ ಶರೀರನೇ. ಇವಾಗ ಆ ಆತ್ಮಕ್ಕೆ ಶಾಂತಿ ದೊರೆತಿದೆ. ಇನ್ಮೇಲೆ ನಿನ್ನ ಮಗಳು ಆಯುಸ್ಪೂರ್ತ ಕ್ಷೇಮವಾಗಿರ್ತಾಳೆ. ಯಾವಾಗಲೂ ನಿಮ್ಮ ಸಂಸಾರಕ್ಕೆ ನಾನು ಕಾವಲಾಗಿರ್ತೀನಿ.